ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ 5 ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನ ವಿಧಿಸಿದೆ ಸಿಸಿಎಚ್ 64ನೇ ಕೋರ್ಟ್ ಜಡ್ಜ್ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ದಾರೆ. ಜಡ್ಜ್ ಈರಪ್ಪ ಪವಡಿ ನಾಯ್ಕ್ ಅವರು ಆರೋಪಿಗಳನ್ನ ಜೈಲಿಗೆ ಕರೆದುಕೊಂಡು ಹೋಗೋದಕ್ಕೆ ಆದೇಶವನ್ನ ನೀಡಿದ್ದಾರೆ. ಈಗ 5 ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ದಾರೆ. ಸಿಸಿಎಚ್ 64ನೇ ಕೋರ್ಟ್ನ ಜಡ್ಜ್ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ. ಜಡ್ಜ್ ಈರಪ್ಪಣ್ಣ ಪವಡಿ ನಾಯ್ಕ್ ಅವರು ಈ ಆದೇಶವನ್ನ ನೀಡಿದ್ದಾರೆ. ಜೈಲಿಗೆ ಕರೆದುಕೊಂಡು ಹೋಗೋದಕ್ಕೆ ಆದೇಶ ನೀಡಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ 5 ಆರೋಪಿಗಳನ್ನ ಶಿಫ್ಟ್ ಮಾಡಲಾಗುತ್ತೆ. ಆಗಸ್ಟ್ 23ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸಿಸಿಎಚ್ 64ನೇ ಕೋರ್ಟ್ ಜಡ್ಜ್. ಆಗಸ್ಟ್ 23ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ಜಡ್ಜ್. ಹಾಗೆಯೇ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಜೈಲಿಗೆ ಶಿಫ್ಟ್ ಆಗಿದ್ದಾರೆ. A11 ನಾಗರಾಜ್, A12 ಲಕ್ಷ್ಮಣ್, A14 ಪ್ರದೂಷ್, A1 ಪವಿತ್ರ ಗೌಡ, A2 ದರ್ಶನ್ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. 5ರನ್ನು ಪರಪ್ಪರ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲು ಆದೇಶವನ್ನ ನೀಡಿದ್ದಾರೆ ಜಡ್ಜ್. ಜಡ್ಜ್ ನಿವಾಸದಿಂದಲೇ ಈ ಒಂದು ಆದೇಶವನ್ನ ನೀಡಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ 5 ಆರೋಪಿಗಳು ಮುಂದಿನ ವಿಚಾರಣೆ ಆಗಸ್ಟ್ 23ಕ್ಕೆ ನಿಗದಿ ಮಾಡಿದ್ದಾರೆ ಜಡ್ಜ್. A1 ಪವಿತ್ರ ಗೌಡ ಹಾಗೆ A2 ದರ್ಶನ್ ಇವರು ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಹಾಗೆ A12 ಲಕ್ಷ್ಮಣ್, A11 ನಾಗರಾಜ್, A14 ಪ್ರದೂಷ್ ಇವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡೋದಕ್ಕೆ ಆದೇಶವನ್ನ ನೀಡಿದ್ದಾರೆ. ಮುಂದಿನ ವಿಚಾರಣೆಯನ್ನ ಆಗಸ್ಟ್ 23ಕ್ಕೆ ನಿಗದಿಪಡಿಸಿದ್ದಾರೆ. ಐವರು ಆರೋಪಿಗಳಿಗೆ ಮುಂದಿನ ವಿಚಾರಣೆಯವರೆಗೂ ಕೂಡ ಜೈಲು. ಮುಂದಿನ ವಿಚಾರಣೆಯನ್ನ ಆಗಸ್ಟ್ 23ಕ್ಕೆ ನಿಗದಿ ಮಾಡಲಾಗಿದೆ. ಮತ್ತೆ ಸುಬ್ಬ, ಸುಬ್ಬಿ ಮತ್ತು ತಂಡ ಕಂಬಿಯ ಹಿಂದೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಬೆಂಗಳೂರು ಇಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಜಡ್ಜ್ ಆದೇಶವನ್ನ ನೀಡಿದ್ದಾರೆ. 64ನೇ ಸಿಸಿಎಚ್ ನ್ಯಾಯಾಲಯ ಕೋರ್ಟ್ ಅವಧಿ ಮುಗಿದ ಕಾರಣಕ್ಕಾಗಿ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಅವರನ್ನ ಕರೆದುಕೊಂಡು ಹೋಗಿ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ಪ್ರೊಡ್ಯೂಸ್ ಮಾಡಲಾಗಿತ್ತು. ನಿವಾಸದಿಂದಲೇ ಅವರು ಆದೇಶವನ್ನ ನೀಡಿದ್ದಾರೆ ಜಡ್ಜ್. 5 ಆರೋಪಿಗಳು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಆದೇಶವನ್ನ ನೀಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಜಾಮೀನು ಅರ್ಜಿ ತೀರ್ಪು ಇವತ್ತು ಪ್ರಕಟ ಆಗಿದೆ. ಸುಪ್ರೀಂ ಕೋರ್ಟ್ನಿಂದ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತಾನೆ ಹೇಳ್ಬಹುದು. ಆ ರೀತಿಯಾದಂತಹ ತೀರ್ಪನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅನ್ನೋದನ್ನ ಮತ್ತೆ ಸಾರಿ ಸಾರಿ ಹೇಳಿದೆ ಕೋರ್ಟ್. ನ್ಯಾಯಮೂರ್ತಿ JB ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ R ಮಹದೇವನ್ ನೇತೃತ್ವದ ದ್ವಿಸದಸ್ಯ ಪೀಠ ತೀರ್ಪನ್ನ ನೀಡಿದೆ. ಹೈಕೋರ್ಟ್ ನೀಡಿದ್ದ ಜಾಮೀನು ಅರ್ಜಿಯನ್ನ ಜಾಮೀನನ್ನ ವಜಾಗೊಳಿಸಿದೆ. ಜೊತೆಯಲ್ಲಿ ಹೈಕೋರ್ಟ್ಗೂ ಕೂಡ ಒಂದು ಸಂದೇಶವನ್ನ ರವಾನಿಸಿದೆ. ವಿವೇಚನಾಧಿಕಾರವನ್ನ ಸರಿಯಾಗಿ ಬಳಸಿಲ್ಲ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೇನೆ ಆರೋಪಿ ಎಷ್ಟೇ ದೊಡ್ಡವನಾಗಿದ್ರೂ ಕೂಡ, ಪ್ರಭಾವಶಾಲಿಯಾಗಿದ್ರೂ ಕೂಡ ಕಾನೂನಿಗಿಂತ ಮೇಲಲ್ಲ ಅನ್ನುವಂತಹ ಸಂದೇಶವನ್ನ ನೀಡಿದ್ದಾರೆ. ಹಾಗೂ ಸ್ವತಃ ಪರ್ದಿವಾಲಾ ಅವರು ಹೇಳಿದ್ದಾರೆ, ಯಾವುದೇ ಹಂತದಲ್ಲಿ ನ್ಯಾಯ ವಿತರಣಾ ವ್ಯವಸ್ಥೆ ಕಾನೂನಿನ ನಿಯಮವನ್ನೇ ಅಂದ್ರೆ ನ್ಯಾಯ ವಿತರಣಾ ವ್ಯವಸ್ಥೆ ಕಾನೂನಿನ ನಿಯಮವನ್ನ ಯಾವುದೇ ಬೆಲೆ ತೆತ್ತಾದ್ರೂ ಕಾಪಾಡಿಕೊಳ್ಬೇಕು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಎಲ್ಲಾ ಸಮಯದಲ್ಲೂ ಕೂಡ ಕಾನೂನಿನ ನಿಯಮವನ್ನ ಕಾಪಾಡಿಕೊಳ್ಳುವಂತದ್ದು ಇಂದಿನ ಅಗತ್ಯ ಅಂತ ಕೂಡ ಹೇಳಿದ್ದಾರೆ.
ಇನ್ನು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಜೈಲಲ್ಲಿ ರಾಜಾತಿಥ್ಯ ನೀಡಿದರೆ ಕ್ರಮ ಕೈಗೊಳ್ಳೋದಾಗಿ ಕೂಡ ಹೇಳಿದ್ದಾರೆ. ಈ ಹಿಂದೆ ದರ್ಶನ್ಗೆ ಮುಳುವಾಗಿದ್ದು ಕೂಡ ರಾಜಾತಿಥ್ಯವೇ. 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇತ್ತು. ಅದು ಎಲ್ಲರ ಗಮನಕ್ಕೂ ಕೂಡ ಬಂದಿರುವಂತದ್ದು. ಹಾಗಾಗಿಯೇ ಅವರು ಬೆಂಗಳೂರಿನ ಕೇಂದ್ರ ಕಾರಾಗೃಹದಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ರು. 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ಕೊಟ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳೋದಾಗಿ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಮೊದಲ ಹೆಜ್ಜೆಯೇ ಜೈಲು ಸೂಪರಿಂಟೆಂಡೆಂಟ್ ಅನ್ನ ಮತ್ತು ಇತರ ಎಲ್ಲ ಅಧಿಕಾರಿಗಳನ್ನ ಅಮಾನತುಗೊಳಿಸುವುದು ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಸುಪ್ರೀಂ ಕೋರ್ಟ್ ನೀಡಿದೆ. ಜೊತೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ಹಾಜರಾದಂತಹ ಸಿದ್ಧಾರ್ಥ್ ಲೂಥ್ರಾ ಅವರನ್ನು ಕೂಡ ನ್ಯಾಯಾಲಯ 5 ಸ್ಟಾರ್ ಸೌಲಭ್ಯ ಏನಾದರೂ ಮತ್ತೆ ಕಂಡು ಬಂದ್ರೆ ನಾವು ನಿಮ್ಮನ್ನು ಕರೆದು ಸಮನ್ಸ್ ಕೊಡಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಸುಪ್ರೀಂ ಕೋರ್ಟ್ ನೀಡಿದೆ. ಒಟ್ಟಾರೆಯಾಗಿ ಈ ಬಾರಿ ಅಂದ್ರೆ ಮತ್ತೊಮ್ಮೆ ದರ್ಶನ್ ಇದೇ ಪ್ರಕರಣದಲ್ಲಿ ಜೈಲು ಪಾಲಾಗ್ತಾ ಇರುವಂತದ್ದು. ಈ ಬಾರಿ ಏನಾದ್ರೂ ಮತ್ತೆ ಹಳೆ ಚಾಳಿಯೇ ಮರುಕಳಿಸಿದ್ರೆ, ಅದೇ ರೀತಿಯಾದಂತಹ ವ್ಯವಸ್ಥೆಗಳು ಮುಂದುವರಿದ್ರೆ, 5 ಸ್ಟಾರ್ ಟ್ರೀಟ್ಮೆಂಟ್ಗಳು ಮುಂದುವರಿದ್ರೆ ಮತ್ತೆ ಕಠಿಣ ಕ್ರಮ, ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನ ಕೂಡ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ನೀಡಿದೆ. ಹಾಗಾಗಿ ಈ ಬಾರಿ ಬಹಳ ಕಷ್ಟದ ದಿನಗಳಾಗಿರುತ್ತೆ. ಹಿಂದಿನ ಬಾರಿಯೂ ಕೂಡ, ಕಳೆದ ಬಾರಿ ಜೈಲು ಪಾಲಾದಂತ ಸಂದರ್ಭದಲ್ಲಿಯೂ ಕೂಡ ಹೊರಗಡೆ ಬರೋದಕ್ಕೆ ಅವರು ಸಾಕಷ್ಟು ಶ್ರಮವನ್ನ ಹಾಕಿದ್ರು. ತಮ್ಮ ಸ್ಕಿಲ್ಸ್ ಅನ್ನೆಲ್ಲ, ಆಕ್ಟಿಂಗ್ ಸ್ಕಿಲ್ಸ್ ಅನ್ನೆಲ್ಲ ಅಲ್ಲಿ ಪ್ರದರ್ಶನವನ್ನ ಮಾಡಿದ್ರು ಅನ್ನುವಂಥದ್ದು. ಯಾಕೆಂದ್ರೆ ಬೆನ್ನು ನೋವಿನ ಕಾರಣವನ್ನ ನೀಡಿದ್ರು. ತುರ್ತಾಗಿ ವೈದ್ಯಕೀಯ ಚಿಕಿತ್ಸೆಯ ಅಗತ್ಯ ಇದೆ, ಹಾಗಾಗಿ ಜಾಮೀನು ನೀಡಲೇಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಮಂಡನೆ ಮಾಡಿದ್ರು. ಹಾಗಾಗಿಯೇ ಈ ಒಂದು ಪ್ರಕರಣದಲ್ಲಿ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು. ತದನಂತರದಲ್ಲಿ ಅವರು ತಮ್ಮ ದಿನನಿತ್ಯದ ಕಾರ್ಯ ಚಟುವಟಿಕೆಗಳಲ್ಲಿ ಬ್ಯುಸಿ ಆದ್ರು. ಶೂಟಿಂಗ್ಗಳು ಅಂತ ಹೇಳಿ ದೇಶ ವಿದೇಶವನ್ನ ಸುತ್ತಾಡಿದ್ರು. ಆಗ ಕಾಣಿಸಿಕೊಳ್ಳದೆ ಹೋದಂತಹ ಬೆನ್ನು ನೋವು ಮತ್ತೆ ಕಾಣಿಸಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈಗ ಐವರಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 5 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. ಸಿಸಿಎಚ್ 64ನೇ ಕೋರ್ಟ್ನ ಜಡ್ಜ್ ಈರಪ್ಪಣ್ಣ ಪವಡಿ ನಾಯ್ಕ್ ಆರೋಪಿಗಳನ್ನ ಜೈಲಿಗೆ ಕರೆದುಕೊಂಡು ಹೋಗೋದಕ್ಕೆ ಆದೇಶವನ್ನ ನೀಡಿದ್ದಾರೆ. 7 ಜನ ಆರೋಪಿಗಳಿದ್ದಾರೆ. ಅದರಲ್ಲಿ 5 ಈಗ ಜೈಲಿಗೆ ಕರೆದುಕೊಂಡು ಹೋಗೋದಕ್ಕೆ ಆದೇಶವನ್ನ ನೀಡಿರುವಂತದ್ದು. A6 ಜಗ್ಗ ಮತ್ತು A7 ಅನುಕುಮಾರ್ ಇನ್ನೂ ಕೂಡ ಪ್ರೊಡ್ಯೂಸ್ ಆದಂತಿಲ್ಲ. ಅಂದ್ರೆ ಅವರು ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ. ಮೇ ಬಿ ದೇ ಆರ್ ಆನ್ ದಿ ವೇ. ಅದಕ್ಕೋಸ್ಕರ ಅವರನ್ನ ಜಡ್ಜ್ ಮುಂದೆ ಪ್ರಸ್ತುತಪಡಿಸಲಾಗಿಲ್ಲ ಅಂತ ಅನ್ಸುತ್ತೆ. ಸದ್ಯಕ್ಕೆ A1 ಪವಿತ್ರ ಗೌಡ, A2 ದರ್ಶನ್, A12 ಲಕ್ಷ್ಮಣ್, A11 ನಾಗರಾಜ್, A14 ಪ್ರದೂಷ್ ಅವರನ್ನ ಕಾರಾಗೃಹಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಜಡ್ಜ್ ಈರಪ್ಪಣ್ಣ ಪವಡಿ ನಾಯ್ಕ್ ಆದೇಶವನ್ನ ನೀಡಿದ್ದಾರೆ. ಹಾಗಾಗಿ 5 ಆರೋಪಿಗಳು ಇದೀಗ ಶಿಫ್ಟ್ ಆಗ್ತಾ ಇದ್ದಾರೆ. ಇನ್ನು ಮುಂದಿನ ವಿಚಾರಣೆಯನ್ನ ಆಗಸ್ಟ್ 23ಕ್ಕೆ ಮುಂದೂಡಿದೆ. ಸಿಸಿಎಚ್ 64ನೇ ಕೋರ್ಟ್ ಜಡ್ಜ್ 23ಕ್ಕೆ ಮುಂದೂಡಿದ್ದಾರೆ.